ನಮಸ್ತೆ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಶಾಂತ್ ಎಂ ತೋಡಾರ್. ನನ್ನ ಚಾನಲ್ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದವರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇದೇ ಥರದ್ದು ವಿಡಿಯೋ ಹಾಕ್ತಾ ಇರ್ತೀನಿ. ನೋಡುವ, ನಾವು ಇವತ್ತು ವಿಶಾಲಮ್ಮ ಒಂದು ಕ್ಯಾರೆಟ್ ಹಲ್ವಾ ಮಾಡುವಂತ ಹೇಳಿದ್ದಾರೆ. ನೋಡುವ ಹೇಗೆ ಮಾಡೋದು ಅಂತ. ಇಲ್ಲಿ 8 ಕ್ಯಾರೆಟ್ ಕಟ್ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಒಂದು ಕಪ್ಪಲ್ಲಿ ಅರ್ಧ ಕಪ್ ಮಿಲ್ಕನ್ನು ತಗೊಂಡಿದ್ದಾರೆ. ಮತ್ತು ಗೋಡಂಬಿ ದ್ರಾಕ್ಷಿ, ಆಮೇಲೆ ಸ್ವಲ್ಪ ಏಲಕ್ಕಿ. ಇಲ್ಲಿ 8 ಕ್ಯಾರೆಟನ್ನು ತಗೊಂಡಿದ್ದಾರೆ ಅವರು. ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದಾಗಿದೆ. ಈಗ ಒಂದು ಪಾತ್ರೆಗೆ ತುಪ್ಪವನ್ನು ಹಾಕಬೇಕು. ತುಪ್ಪ ಹಾಕಿದ ಮೇಲೆ ಮಿಲ್ಕನ್ನು ಆ್ಯಡ್ ಮಾಡಿ. ಅರ್ಧ ಕಪ್ ಸಾಕು. ನಾವಿಲ್ಲಿ ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೇವೆ. ಈಗ ಮಿಲ್ಕನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಸಾಕಾಗುತ್ತೆ. ಆಮೇಲೆ ಕ್ಯಾರೆಟನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಸಣ್ಣ 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 ತುಂಡುಗಳಾಗಿ ಕತ್ತರಿಸಿಡಬೇಕು. ನೋಡಿ, ಈಗ ಕ್ಯಾರೆಟ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫುಲ್ ಫ್ಲೇಮಲ್ಲಿ ಇಡಬೇಕಾಗತ್ತೆ. ಅರ್ಧ ಬೆಂದ ನಂತರ ಇದಕ್ಕೆ ಶುಗರ್ ಆ್ಯಡ್ ಮಾಡಬೇಕು. ಸಕ್ಕರೆಯನ್ನು ಸೇರಿಸಬೇಕು. ಇಲ್ಲಿ ಇವರು 1.5 ಕಪ್ ಸಕ್ಕರೆ ತಗೊಂಡಿದ್ದಾರೆ. ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ಲೇಮ್ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಡಿ. ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನೀರು ಆವಿ ಆಗುವ ತನಕ ಸ್ವಲ್ಪ ಇಡಬೇಕಾಗತ್ತೆ. ಆಮೇಲೆ ಕಡೆಗೆ ಹುರಿದಿಟ್ಟಂತಹ ಗೋಡಂಬಿ ದ್ರಾಕ್ಷಿ ಏಲಕ್ಕಿಗಳನ್ನು ಆ್ಯಡ್ ಮಾಡಬೇಕು. ಈಗ ಗೋಡಂಬಿ ದ್ರಾಕ್ಷಿ ಏಲಕ್ಕಿಯನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದವರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ಥರದ್ದು ಹೊಸ ಹೊಸ ರೆಸಿಪೀಸ್ಗಳನ್ನು ಹಾಕ್ತಾ ಇರ್ತೀನಿ. ನೀರೆಲ್ಲ ಆವಿ ಆಗೋ ತನಕ ಸ್ವಲ್ಪ ಬೇಯಿಸಬೇಕಾಗುತ್ತೆ. ನೀರಲ್ಲ, ಆ್ಯಕ್ಚುಲಿ ಅದು ತರಕಾರಿ ಮತ್ತು ಸಕ್ಕರೆ ಪಾಕ ಬರಬೇಕು. ಕ್ಯಾರೆಟ್ ಗುಡ್ ಫಾರ್ ಹೆಲ್ತ್. ನೋಡಿ, ಈಗ ರೆಡಿ ಆಗಿದೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.